आप देख रहे हैं बीजापुर समय। मैं आपके साथ खलील कलादगी। बीजापुर में गणेश विसर्जन के दौरान करंट लगने से हुआ दर्दनाक हादसा। एक युवक की मौत, 4 लोग घायल। मिली जानकारी के मुताबिक 2025 7वें दिन की गणपति विसर्जन के लिए निकली मेरवणगी के दौरान यह दुर्घटना घटी है। घटना शहर के महात्मा गांधी सर्कल के करीब आज़ाद रोड की ओर जाने वाले रास्ते पर रात तकरीबन 2:30 से 3 बजे के बीच घटी है। बताया जा रहा है कि यहां ट्रैक्टर पर सवार 5 लोग करंट की चपेट में आ गए, जिसमें से एक युवक की दर्दनाक मौत हो गई है। मृतक युवक की पहचान बीजापुर शहर के डोबले गली निवासी शुभम भोसले के तौर पर बताई जा रही है। घायल लोगों को इलाज के लिए बीजापुर जिला सरकारी अस्पताल में भर्ती कराया गया है। यह घटना कैसे घटी यह अभी स्पष्ट नहीं हो पाया है। यह दुर्घटना गांधी चौक पुलिस थाना व्याप्ति में घटी है। स्क्रीन का तुम्हें वहां से नीचे थे क्या? तुम तो ऊपर थे? नहीं, ऊपर था मैं। क्या हुआ एग्जैक्ट? यहाँ अचानक चालू था सब, हमारे को मालूम ही नहीं। सीधा दवाखाने में लाए दी थी हम, उठे। बाद में मालूम पड़ा कि करंट बढ़े। कितने बजे थी? चौकस। हाँ, 2 बजे थी। तो शॉट लगने में बेहोश हुए यहाँ से? हाँ, यहाँ से। हाँ, हाथ लगने को बेहोश हुए, बेहोश होने के बाद यहाँ से सोलापुर वाले। आज सोलह, वो भी बच्चे सोलापुर। उनको भी मार लगे, सिर में लगे? हाँ, ನಮ್ಮ ಫಂಕ್ಷನ್ ಎಲ್ಲ ಚಲೋ ನಡೆಯುತ್ತೆ. ಆದ್ರೆ ನಾವೆಲ್ಲ ಚಲೋ ಡಿಜೆ ತಗೊಂಡ್ಬರಾಕತ್ತಿದ್ದೆವು. ಇವರೆಲ್ಲ ಹಿಂಗ ಎಣ್ಣೆ ಹೊಡೆದು ಇದು ಮಾಡಿ ಅದು ಮಾಡಬಾರ್ದಾಗಿತ್ತು. ಅವ್ರ ಹುಡುಗರು ಏನ್ ತಪ್ಪು ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಹೊಡೆದ ತಕ್ಷಣಕ್ಕೆ ಏನಾಗಿತ್ತು ಅದು ಗೊತ್ತಿಲ್ಲ. ಆದ್ರೂ ಅವ್ರದ್ದು ವೈರ್ ಮ್ಯಾಗ ಏನ್ ಕೈ ಇಟ್ಟಿರೋದು ಆಗೈತಲ್ಲ, ಅದು ತಪ್ಪು ರೀ. ಅವ್ರದ್ದು ಅದು ಮಾಡಬಾರ್ದಾಗಿತ್ತು ಅವ್ರು. ಯಾಕಂದ್ರೆ ಅವ್ರು ಕೂರ್ಸ್ನು ಮಾಡಿದ್ರು ಡಿಜೆ ಮ್ಯಾಗ. ಯಾರಿಗೂ ಅವ್ರು ಡಿಜೆ ಮ್ಯಾಗ ಕುಡ್ಸೋದು ತಪ್ಪಿಲ್ಲ. ಕುಡ್ಸಿದ ಮ್ಯಾಗ ಏನಾಗ್ತೈತಿ, ಯಾರಂದ್ರೆ ಹಿಂಗ ಒಮ್ಮೆ ಕೈ ಎತ್ತಾರೆ, ಹಿಂಗ ವೈರ್ ಬಂದೈತೈತೆ ಡಿಜೆ ಬಂದ್ಮ್ಯಾಗ, ಅದು ಮಾಡಬಾರ್ದು. ಯಾಕಂದ್ರೆ ಎಲ್ಲರೂ ಫಂಕ್ಷನ್ ಹೋಗ್ತದೆ. ಈಗ ಒಮ್ಮೆ ನಮಗ 3 ಮ್ಯಾಗ ಗೊತ್ತಾಗೈತಿ. ಹೌದ್ರಿ, ನಾವ್ ಗೊತ್ತಾದ್ಮೇಲೆ ಅವ್ರೆಲ್ಲ ನಮ್ ದೋಸ್ತರೇ ಎಲ್ಲರೂ ಇದ್ದವ್ರಿಂದ. ಈಗ 3 ಮಂದಿಗೆ ಇದು ಆಗೈತೆ, ತೆಗೈತಿ. ಇಬ್ಬರಿಗೆ ಹಾಸ್ಪಿಟಲ್ಗೆ ಹೋಯ್ದಾರ್ರಿ. ಹೌದ್ರಿ, ಅವ್ರ ಏನ್ ಗೊತ್ತದ ಹೆಸರು ಅಷ್ಟು ನಂಗೆ ನೆನಪಿಲ್ಲ, ಬಟ್ ಪರಿಚಯ ರೀ ಅಷ್ಟ. ಅವರೆಲ್ಲ ಇಲ್ಲಿ ನಮ್ ಡೋಳೆ ಗಲ್ಲಿದವ್ರಿ ಇದೆ. ಹೌದ್ರಿ, ಈಗ ಹಾಸ್ಪಿಟಲ್ಗೆ ಹೋಯ್ದಾರ್ರಿ. ಈಗ ಅಲ್ಲಿ ಟ್ರೀಟ್ಮೆಂಟ್ ನಡೀತಿಲ್ಲ, ಅದು ನೋಡ್ಬೇಕು. ಅದು ಏನ ಸ್ವಲ್ಪ ಅವ್ರದ್ದು ಏನ್ ನೋಡ್ಬೇಕು, ನಾವು ನೋಡ್ಕೋತೀವಿ. थैंक यू। आज बीजापुर के और तमाम हमारे अतराफ के लोगों को ये बड़े दुख के साथ बता रहे हैं कि मैं ये जहमत करता हूं कि बीजापुर शहर में जो गणपति विसर्जन का जो कार्यक्रम था, इस कार्यक्रम में डीजे के लगाने के साथ उसमें जो करंट का वायर टूटकर उसके ऊपर गिरकर एक बच्चे भोसले की, शुभम भोसले की जो मौत हुई है, उस पर गहरा दुख व्यक्त करता हूं। और उनके पूरे घर वालों के साथ मैं सहानुभूति पेश करने के लिए मैं आज यहाँ पर सुबह आया हूं। और बहुत ही दुखद बात है कि उसके साथ ही 2-3 बच्चे जो हैं यहाँ पर सिविल हॉस्पिटल के अंदर जो है सीरियस हैं, उनको भी बहुत ज़्यादा करंट लगकर उनको भी सीरियस हैं बच्चे। मैं दुआ करता हूँ कि अल्लाह जल्द से जल्द उनको सेहत आफियत दे और उनकी सेहत जल्द से जल्द अच्छी होकर वो अपने माँ बाप के पास सही सलामत जाए। मैं उनकी फैमिली के साथ अपनी सहानुभूति पेश करता हूँ। और पूरे जो भी हमारे बच्चे इस कदर ये कर रहे हैं, वो जरा अपने जान माल की हिफाजत करते हुए गणपति विसर्जन करें करके बोल के मैं आग्रह भी करता हूँ। ರಾತ್ರಿ ಒಂದು ಸಮಸ್ಯೆ ಇದು ಆಗಿತ್ತು ಬೇ. ಅದು ಡಿಜೆ ಒಳಗೆ ಒಂದು ಪ್ರಾಬ್ಲಮ್ ಆಗಿದೆ, ಶಾರ್ಟ್ ಸರ್ಕ್ಯೂಟ್. ಸ್ಪಾಟ್ ಮ್ಯಾಗ ಒಂದು ಡೆತ್ ಆಗಿದೆ, ಮತ್ತು 3 ಮಂದಿ ಒಂದು ಸೀರಿಯಸ್ ಅದಾರ. ಅದು ಡಿಜೆ ಇದು ಸರೌಂಡಿಂಗ್ ಆಂಗಲ್ ಇದರಿಂದ ದುರ್ಘಟನಾ ನಾರ್ಮಲ್ ಏನಾದಾರ, ಇಂಜರ್ ಅದಾರ, ಬಟ್ ಯಾರು ಅದಾರ ಗೊತ್ತಿಲ್ಲ. ಬಟ್ ಇಲ್ರಿ ಸರ್ಕಾರಿ ಹಾಸ್ಪಿಟಲ್ ಒಬ್ಬ ಡೆತ್ ಆಗಿದೆ, ಬಟ್ ಇಬ್ರು ಸೀರಿಯಸ್ ಐಶ್ವರ್ಯ ಅದಾರ. ಡೆತ್ ಆಗಿದವರು ಯಾವನೇ ಅವರು? ಡೊಬ್ಲೆಗಲ್ರಿ ನಾ. ಏನ್ ಮ್ಯಾಲೆ ಕೂತಿದ್ರಿ? ಹೌದು, ಮ್ಯಾಗ ಯೂಟ್ಯೂಬರ್ ರೀ ಅವ. ಯೂಟ್ಯೂಬರ್ ಅಂದ್ರ ವಿಡಿಯೋ ಮಾಡ್ಕೋತ
ಅದು ಟ್ರ್ಯಾಕ್ಟರ್ಲಿಂದ ಏನಂದ್ರಿ ಅದು ಹಿಂಗ ವೈರ್ ಮ್ಯಾಗ ತಗೊಂಡಾರ್ರಿ ಮ್ಯಾಗ ಹಿಂಗ ಮ್ಯಾಗ್ ತಗೊಂಡ ಏನೈತಿ ಅದ ಮುಂದ್ ಹೋಗೈತಿ ಹಿಂದ್ ಹೋಗಿ ಗೊತ್ತಿಲ್ಲ ಅದೇನಾಗೈತಿ ಅದ ಸ್ಪಾಟ್ ಮ್ಯಾಗ ಗೊತ್ತಿಲ್ಲ ಯಾರಿಗೂ ಬಟ್ ಎಲ್ಲ ಹೇಳುದು ಮುಂದ್ ಹೋಗಿ ಅದು ಟ್ರ್ಯಾಕ್ಟರ್ ಹಿಂಗ್ ಬಂದ್ ಗೊತ್ತಿಲ್ಲ ಮುಂದ್ ಹೋಗಿ ಗೊತ್ತಿಲ್ಲ ಅದು ಏನ್ ಅವನಿಗೆ ಒಬ್ಬನಿಂದ ಆಗಿಲಿಂದ ಸೈಡ್ ಆಗಿದ್ದು ಹೇಳತ್ತಾರ ಎಲ್ಲಾರು. ಏನು ವಯಸ್ಸಿದ್ರೆ ಇಬ್ರು ವಯಸ್ಸ ಬಹಳ ಅಂದ್ರೆ ಅವನಿಗೆ 19 20 ವಯಸ್ಸು ಅದೇ ಸರ್ ಎಲ್ಲಾರು 22 ಒಂದ್ ಮಗು ಅಂತ ಹೇಳಕತ್ತೀವಿ. ಒಂದ್ ಮಗು ಐತ್ರಿ ಒಂದ್ ಏನಂದ್ರ 15 ವರ್ಷ ಅದಾನ್ರಿ ಅದ್ನೀಗ ಆಡಿಟ್ ಅದಾನ ಅವನು ಅದು ಕಾಲಿಗೆ ಪೂರಾ ಹಿಂಗ್ ಬರ್ನ್ ಆಗೈತಿ ಪೂರಾ ಕಾಲಿಗೆ ಪೂರಾ ಬರ್ನ್ ಆಗೈತ್ರಿ. ಡೆಡ್ ಬಾಡಿ ಇಲ್ಲೇ ಇದೆ. ಡೆಡ್ ಬಾಡಿ ಇಲ್ಲಿ ಐತಿ ಸರ್. ನಮ್ಮ ಹೆಸರು ಕೃಷ್ಣ सर. मुझे 2:30 बजे बोले लोग, हाँ मैं बाद में से सुना वो ले गया थे, सो 2:45 में थे, 3 बजे के दौरान पूरे थे 3 तो नहीं हुए थे, 3 बजे के अंदर बाहर 3 बजे के अंदर बाहर विजयपुर के अंदर 4 व्यक्ति है, 4 व्यक्ति है, एक का डेथ हुआ है। ये बड़ी खुशी से ये फंक्शन चल रहा था, हमना भी देखो क्या है इसका खुशी हो रही थी, ऐसा फंक्शन अभी तक नहीं हुआ था, बहुत अच्छा फंक्शन हो रहा था। ये बहुत हमना भी बुरा लगे, ये बच्चे की जान गई। अभी 3 क्या है सिविल हॉस्पिटल में है। ಮೂರುವರೆ ಸುಮಾರು ನಾವು ಅಲ್ಲೇ ಗಾಂಚಪ್ನಾಗ ಇದ್ದೀವಿ. ಆ ಟೈಮ್ ಅವ್ರ ಫ್ರೆಂಡ್ ಅವ್ರ ಅಣ್ಣ ಆಗ್ಬೇಕದು ಅವ್ರ ಮಾಮಾರ್ ಕಾಲ್ ಮಾಡಿದ್ರು ನಮಗೆ. ಅವ್ರನ್ನ ಎಲ್ಲ ಕುಡಿದ್ವಿ, ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡತ್ತಿದ್ರು, ಕಾಲ್ ಮಾಡಿದ್ರು ಎಲ್ಲ ಹಿಂಗ ಆಗೈತಿ ಬರ್ರಿ. ನಾವು ಸ್ಪಾಟ್ ಕಡೆ ಹೋದ್ಮ್ಯಾಗ ಎಲ್ಲರೂ ಗಾಡಿ ಹಾಕೊಂಡು ಇಲ್ಲಿ ದವಾಖಾನೆ ಹಾಸ್ಪಿಟಲ್ ಬಂದಿದ್ರಿ. ಅವ್ರ ಅವ್ರಿಗೆ ಕರೆದು ಅವ್ರ ಅವರಲ್ಲೇ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಅಲ್ಲಿ ಕಪಿಲ್ ಕಲೆಕ್ಷನ್ ಅರ್ಬಿ ಅಂಗಡಿ ಐತಲ್ಲ ಅಲ್ಲಿ ಹಾಸ್ಪಿಟಲ್ ಕೆಲಸ ಮಾಡ್ತಾರ ಅವರು. ಅವ್ರ ಅವ್ರಿಗೆ ಕರ್ಕೊಂಡು ಇಲ್ಲಿ ಹಾಸ್ಪಿಟಲ್ ಬಂದಿರು ನಾವು. ಏನ್ ಹೆಸರು ಸುತ್ತಿದವ್ರು ತೀರ್ಕೊಂಡವ್ರ ಹೆಸರು ಶುಭಮ್ ಭೋಸ್ಲೆ ರೀ. ವಯಸ್ಸು 20 ಅದು ಐತ್ರಿ. ಇವ್ರು ನಾವು ಕರ್ಕೊಂಡ್ ಬಂದಿದ್ದು ಲಕ್ಷ್ಮಣ್ ಚವ್ಹಾಣ್ ಅಂತದನ್ರಿ ಹುಡುಗ್ರಿ. ಅವ್ರ ಅವ್ರಿಗೆ ಕರ್ಕೊಂಡ್ ಬಂದಿವ್ರಿ. ಅವ್ರ ನಮ್ ಫ್ರೆಂಡ್ ಅವ್ರ ಅಣ್ಣಾರ ಅವ್ರು. ಇವ್ರು ಇಂಜರ್ಡ್ ಆಗ್ಯಾರ. ಇಂಜರ್ಡ್ ಆಗ್ಯಾರ ಅವ್ರು. ಅವ್ರಿಗೆ ಸ್ವಲ್ಪ ಮ್ಯಾಗಿಂದ ಬಿದ್ದಾರ, ತಲೆಗೆ ಒಂದ್ 4 ಸ್ಟಿಚ್ ಬಿದ್ದಾವ್ರಿ. ಇವ್ರು ಮೇಲೆ ಇದ್ರು. ಇವ್ರು ಒಂದ್ ಮೇಲೆ ಇದ್ರು. ಎಷ್ಟ್ ಜನ ಮೇಲೆ ಇದ್ರು? ಅಂದ್ರೆ ಪೂರಾ ಟಾಪ್ ನಾಗ ಇತ್ತು ಹುಡುಗಿ, ತಿರ್ಕೊಂಡು ಹುಡುಗಿನ ಇದ್ದಂಗ ಕಾಣ್ತಾರೆ. ಅವ್ರು ಕನ್ಫರ್ಮ್ ನಮ್ಗೆ ಅಷ್ಟು ಗೊತ್ತಿಲ್ಲ ಇದ್ದಿರ್ಬೇಕು ಅವ್ರ ಮ್ಯಾಗ. ಬಟ್ ಈ ಹುಡುಗ ಅಲ್ಲೇ ಮ್ಯಾಗೆ ಇದ್ದಾತ್ರಿ. ಮ್ಯಾಗಿನ ಬಿದ್ದಾನ್ರಿ, ಅವ್ನ ತಲೆಗೆ ಹೊಡೆದೈತ್ರಿ. 3:30 ಸುಮಾರು ಆಗೈತ್ರಿ ಇದು. 3:30 ಸುಮಾರು ಅದ್ರಿ. ಈಗ ಇಂಜರ್ಡ್ ಆಗಿದವ್ರು ಆರಾಮದಾರ? ಸ್ವಲ್ಪ ಆರಾಮ್ ಅದಾರ, ಬೆಟರ್ ಅದಾರ. ಈಗ ಎಷ್ಟ್ ಮಂದಿ ಅದಾರ ಇಂಜರ್ಡ್ ಆಗಿದ್ರು? 3 ಮಂದಿ ಇಂಜರ್ಡ್ ಆಗ್ಯಾರ. ಸಣ್ಣ ಹುಡುಗ ಅದಾನತ್ರಿ, ನಾವೇನು ನೋಡಿಲ್ರಿ, ನಾವ್ ಮೇಲೆ ಇದ್ವಿ ಈಗ. ಸಣ್ಣ ಹುಡುಗ ಒಬ್ಬ ಅದಾನ್ರಿ. ಇಬ್ರು ಐತಿ, ಒಬ್ಬ ಲೈಟ್ ಮ್ಯಾನ್ ಇದ್ದಂಗ ಕಾಣ್ತಾರ್ರಿ. ಆ ಡಿಜೆ ಆಪರೇಟರ್ ಲೈಟ್ ಮ್ಯಾನ್ ಇದ್ದಂಗ ಕಾಣ್ತಾರೆ. ಇನ್ನೊಬ್ರು ಐತಿ ಲಕ್ಷ್ಮಣ್ ಚವ್ಹಾಣ್ ಹತ್ರ. ಅವ್ರು ಶುಭಮ್ ಭೋಸ್ಲೆ ಅಂತ ಅವ್ರು ಮುಂಜೆ ಮಾರ್ನಿಂಗ್ ತಿರ್ಕೊಂಡಾರ ಅವ್ರು. ಶುಭಮ್ ಭೋಸ್ಲೆ. ಶುಭಮ್ ಭೋಸ್ಲೆ. जुड़े रहिएगा आपके अपने चैनल बीजापुर समय के साथ।